ಈ ಮೂವಿ ನೋಡುವಾಗ ಇವಾಗ ಧನ್ವೀರ್ ಅಣ್ಣ ನೋಡುವಾಗ ನನಗೆ ನೆನಪಾಗಿದೆ ನಮ್ಮ ದೇವರು ಅಂಡ್ ಈ ದೇವ್ರು ನೆನಪಾಗಿದೆ. ಯಾಕಂದ್ರೆ ಈ ಮೂವಿಯಲ್ಲಿ ಇರೋದು ಅರ್ಜುನು, ನಮ್ಮ ಬಾಸ್ ಮೂವಿಯಲ್ಲಿ ಇರೋದು ಅರ್ಜುನೇ. ಅದಕ್ಕೆ ಒಂದ್ ಕ್ಷಣ ನನಗೆ ನಮ್ಮ ಬಾಸ್ ನೆನಪಾದ್ರು. ಆದ್ರೆ ಈ ಟೈಮಲ್ಲಿ ನನ್ನ ದೇವ್ರಿಲ್ಲ. ಆದ್ರೆ ನಾನು ರಾಮನ್ ಭಕ್ತ ಆಂಜನೇಯನ್ ಇದ್ದಾನೆ, ಆಂಜನೇಯನ್ನ ನಾವು ಪೂಜಿಸಕ್ ಬಂದಿದ್ದೀರಿ ಇವತ್ತು. ಅಷ್ಟೇ ಖುಷಿ ಆಗ್ತೈತೆ. ಇನ್ನ ಸೆಕೆಂಡ್ ಹಾಫ್ ವೇಟ್ ಮಾಡ್ತೀವಿ, ನೋಡ್ತಾ ಇದೀರಿ. ವಿಲನ್ ಯಾರನ್ನ ಕಾಯ್ತಾ ಇದೀರಿ, ಎಂಟ್ರಿ ಎಲ್ಲ ಹೆಂಗ ಅನಿಸ್ತು? ಎಂಟ್ರಿ ಎಲ್ಲ ಕೇಳ್ಬೇಕಾದ್ರು ಬಾಸ್ನ ಕೇಳ್ಬೇಕಾ ಎಂಟ್ರಿ ಎಲ್ಲ ಹೆಂಗಿರುತ್ತಂತ. ನಕ್ಕನ್ ಭಯಂಕರ ಇರುತ್ತೆ. ಥಿಯೇಟರ್ಸ್ ಎಲ್ಲ ನಮ್ಮನ್ ಕಿತ್ಕೊಬೇಕು ಶಾಟ್ಗಳಷ್ಟೇ, ಏನಿಲ್ಲ. ಅಮ್ಮ ಮುಂದೆ ಹೇಳೋದು, ಉಸಿರಿರುವವರೆಗೂ ಇರ್ತೀವಿ ನಿಮ್ಮಿಂದೆ, ಜೈ ಡಿ ಬಾಸ್. ಆದಷ್ಟು ಬೇಗ ಬರ್ತಾ ಇದ್ದೀನಿ ಚಿನ್ನ ಅಂತ ಮೂವಿಯಲ್ಲಿ ಹೇಳವ್ರೆ. ಇದೇ ತಿಂಗಳು ಇಲ್ಲೊಂದು 2-3 ತಿಂಗಳಲ್ಲಿ ರವಿ ಸರ್ ಹೇಳವ್ರೆ ಬಾಸ್ ಆಚೆ ಬರ್ತಾರೆ ಅಂತ. ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ನಾನಲ್ಲ, ಇಡೀ ಕರ್ನಾಟಕ ಜನ ಕಾಯ್ತವ್ರೆ. ಡಿ ಬಾಸ್ಗೋಸ್ಕರ ಕಾಯ್ತವ್ರೆ ಅಷ್ಟೇ. ಜೈ ಡಿ ಬಾಸ್. ಥ್ಯಾಂಕ್ ಯು. ಎಂಟ್ರಿ ಎಲ್ಲ 2 ನಿಮಿಷ 3 ನಿಮಿಷ ಬಾಸ್ ಫೋಟೋ ಹಾಕ್ಬಿಟ್ರು. ಒಂದು ಕ್ಷಣ ಬಾಸ್ ಎಲ್ಲ ಫುಲ್ ಮೈಕ್ ಬಂದ್ಬಿಟ್ಟಂಗಾಯ್ತು. ಆ ತರ ವಾಯ್ಸ್, ಆ ತರ ಬೇಸ್ ವಾಯ್ಸ್ ಐತೆ. ಪಕ್ಕ ಡಿ ಬಾಸ್ ವಾಯ್ಸ್ ತರ ಫುಲ್ ಡಿ ಬಾಸ್ ಮೂವಿ ನಾವು ನೋಡ್ದಂಗೆ ಆ ತರ ಐತೆ ಮೂವಿ ಮಾತ್ರ. ದಯವಿಟ್ಟು ಎಲ್ಲರೂ ಕನ್ನಡ ಪಿಕ್ಚರ್ ನೋಡಕ್ ಬರ್ಬೇಕು. ದಯವಿಟ್ಟು ಪ್ರತಿಯೊಬ್ಬ ಡಿ ಬಾಸ್ ಈ ಮೂವಿ ಯಾವ ತರ ಹಿಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಪ್ರತಿಯೊಬ್ಬರು ನೋಡ್ಬೇಕು, ಪ್ರತಿಯೊಬ್ಬರು ಬಂದ್ವಿ ನೋಡ್ಕೊಂಡ್ ಬಂದ್ವಿ. ಏಕ್ರಿವ ಮೂವಿ ಎಲ್ಲರೂ ನೋಡ್ಬೇಕು ಅಷ್ಟೇ. ಇವತ್ತು ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಡಿ ಬಾಸ್ ಸೆಲೆಬ್ರಿಟೀಸ್ ತುಂಬಿಕೊಂಡಿರೋದು ಸುತ್ತ. ಬೆಳಗ್ಗೆ 2 ಶೋ ಕ್ಯಾನ್ಸಲ್ ಆದ್ರೂ ಈ ಶೋ 3ನೇ ಶೋ ಬಿಟ್ಟಿದ್ದಾರೆ. ಪರವಾಗಿಲ್ಲ, 2 ಶೋ ಇಂದ ಬೆಳಗ್ಗೆಯಿಂದ ಕಾಯ್ತಿದೀವಿ. 3ನೇ ಶೋ ಬಿಟ್ಟಿದ್ದಾರೆ. ಫುಲ್ ಖುಷಿ ಆಗೈತೆ. ಇದೇ ತರ ಇನ್ನ ಚೆನ್ನಾಗಿ ಓಡ್ಬೇಕಂತ ಕೇಳ್ಕೊತಾ ಇದೀವಿ. 2 ಶೋ ಏನಕ್ಕೆ ಕ್ಯಾನ್ಸಲ್ ಆಗಿರ್ಬೋದು ನಿಮ್ ಪ್ರಕಾರ? ಗೊತ್ತಿಲ್ಲ ನನಗೂ. ಏನೋ ಪ್ರಾಬ್ಲಮ್ ಅಂತಂದ್ರು, ಪ್ರಾಬ್ಲಮ್ ಆಗಿದ್ದಕ್ಕೆ ಕ್ಯಾನ್ಸಲ್ ಮಾಡಿದೀವಿ ಅಂತ ಅಂದ್ರು. ನನಗೆ ತಿಳಿದ ಮಟ್ಟಿಗೆ ಒಂದೇನೋ ಪ್ರಾಬ್ಲಮ್ ಆಗಿದೆ. ಬೆಳಗ್ಗೆಯಿಂದ ಕಾಯ್ಕೊಂಡು ಇವಾಗ 4:15 ಶೋಕ್ ಬಿಟ್ಟಿದ್ದಾರೆ. ಧನ್ವೀರ್ ಅಣ್ಣನೂ ಬಂದಿದ್ದಾರೆ ಮೂವಿ ನೋಡಕ್ಕೆ. ಪಕ್ಕಾ ಟಿ ಬಾಸ್ ಆಶೀರ್ವಾದ ಈ ಮೂವಿಗೆ ಇದ್ದೇ ಇರುತ್ತೆ ಬಾಸ್. ಸಕ್ಕತ್ತಾಗೈತೆ ಬ್ರೋ. ಧನ್ವೀರ್ ಅಂತ ಕೇಳ್ಬೇಕ ಬ್ರೋ. ಮೊದ್ಲೇ ಡೀಪ್ ಫ್ಯಾನ್ ನಾವು. ಸೂಪರ್ ಆಗಿದೆ ಲೆವೆಲ್ ಮೂವಿ ಮಾತ್ರ. ಏನ್ ಎಂಟ್ರಿ ಗಿಲ್ಲಿ ಅವ್ರ ಬೇರೆ ಬಂದಿತ್ತವ್ರೆ. ಇನ್ನೇನ್ ಹೇಳೋಣ ಅವ್ರ ಬಗ್ಗೆ, ಏನು ಮಾತುಗಳೇ ಇಲ್ಲ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಬಂದೈತೆ, ಚೆನ್ನಾಗ್ ಬಂದೈತೆ ಮೂವಿ ಮಾತ್ರ. ಇನ್ನೊಂದ್ ಸ್ವಲ್ಪ ಇನ್ನೂ ಐತೆ, ಇನ್ನೂ ಇಂಟ್ರೆಸ್ಟ್ ಬರುತ್ತೆ. ಬೋರ್ ಏನ್ ಅನ್ಸಲ್ಲ, ಇಂಟ್ರೆಸ್ಟ್ ಮಾತ್ರ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ಫ್ಯಾಮಿಲಿ ಫಿಲಿಮ್ ಎಲ್ಲ ಬಂದು ನೋಡ್ಬೋದು. ದಯವಿಟ್ಟು ಎಲ್ಲ ಫ್ಯಾಮಿಲಿಗಳೆಲ್ಲ ದಯವಿಟ್ಟು ಥಿಯೇಟರ್. ಧನ್ವೀರ್ ಎಂಟ್ರಿ ಹೆಂಗಿತ್ತು? ಸೂಪರ್ ಆಗೈತೆ ಧನ್ವೀರ್ ಎಲ್ಲ ಇದ್ರು. ನಮ್ ಡಿ ಬಾಸ್ ಇದ್ದಿದ್ರೆ ಸೀರಿಯಸ್ ಆಗಿ ಫಿಲಮ್ ನೋಡಿದ್ರೆ ಸಕ್ಕ ಖುಷಿ ಪಡ್ತಿದ್ರು. ಸೂಪರ್ ಆಗೈತೆ. ಇಂಟರ್ವಲ್ ಆಗೈತೆ. ಕ್ಲೈಮ್ಯಾಕ್ಸ್ ಅಲ್ಲಿ ಮಾತ್ರ ಚಿಂದಿ ಆಗಿರುತ್ತೆ. ಫಿಲಮ್ ನೋಡಿದ್ರೆ ಗೊತ್ತಾಗುತ್ತೆ ಯಾರು ಕೊಲೆ ಮಾಡೋರು. ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗುತ್ತೆ. ಫಿಲಮ್ ಮಾತ್ರ ಸೂಪರ್. ಏನಿಲ್ಲ, ತೊಂದ್ರೆ ಇಲ್ಲ. ಡಿ ಬಾಸ್ ಬರ್ಬೇಕಷ್ಟೇ. ಫಸ್ಟ್ ಹಾಫ್ ನೋಡಿದೀವಿ, ಸಿನಿಮಾ ಅಂತ ಅಲ್ಟಿಮೇಟ್ ಬಂದಿದೆ. ಸೇಮ್ ಯಾವ ಇಂಗ್ಲಿಷ್ ಮೂವಿನಿಲ್ಲ ಆ ತರ ಇಂಗ್ಲಿಷ್ ಮೂವಿ ರೇಂಜ್ ಅಂತ ತಗೊಂಡೋಗಿದ್ದಾನೆ. ಬಟ್ ಸೆಕೆಂಡ್ ಹಾಫ್ ನೋಡ್ಬೇಕು, ಇನ್ನು ವೇಟ್ ಮಾಡ್ತಾ ಇದೀವಿ. ಅದ್ರಲ್ಲೂ ವಿಲ್ಲನ್ ತೋರ್ಸಿರೋ ರೀತಿ ರಘು ಸರ್ ಅವರು ಫಸ್ಟ್ ಬಾಲಲ್ಲಿ 6 ಹೊಡೆದಿದ್ದಾರೆ. ಗ್ಯಾರಂಟಿ. ದಯವಿಟ್ಟು ಸಿನಿಮಾ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಅರ್ಧ ನೋಡಿದ್ರೆ ಅರ್ಧನೇ ಸೂಪರ್ ಡೂಪರ್ ಆಗಿದೆ. ಇನ್ನರ್ಧ ವೆಯ್ಟ್ ಮಾಡ್ತಾ ಇದೀವಿ, ಕಾತುರದಿಂದ ಕಾಯ್ತಾ ಇದೀವಿ. ಯಾರು ವಿಲನ್ ಅಂತ. ಸಿನಿಮಾ ತುಂಬಾಗಿದೆ. ದಯವಿಟ್ಟು ಸಿನಿಮಾ ನೋಡಿ. ಸಿನಿಮಾ ಸೂಪರ್ ಡೂಪರ್. ಅರ್ಧ ಹಾಫ್ ಗೆದ್ದಿದೆ. ಗ್ಯಾರಂಟಿ. ಫಸ್ಟ್ ಬಾಲ್ 6 ಹೊಡೆದಿದ್ದಾರೆ ರಘು ಸರ್ ಅವರು. ಆಲ್ ದ ಬೆಸ್ಟ್. ದಯವಿಟ್ಟು ಯಾರು ಸಿನಿಮಾ ನೋಡಿಲ್ಲ, ದಯವಿಟ್ಟು ಸಿನಿಮಾ ನೋಡಿ. ಅಣ್ಣ ಇವಾಗ ಫಸ್ಟ್ ಹಾಫ್ ನೋಡ್ಕೊಂಡ್ ಬಂದ್ವಿ. ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಇಷ್ಟ ದಿನ ಪೊಲೀಸ್ ಪಾತ್ರ ಅಂದ್ರೆ ಎಲ್ರು ಸುದೀಪ್ ಸರ್ದು ಕೆಂಪೇಗೌಡ ಆಗಿರ್ಲಿ, ಇಲ್ಲ ನಮ್ ಡಿ ಬಸ್ತು ಐರಾವತ ಆಗಿರ್ಲಿ, ಸಾಯಿ ಕುಮಾರ್ ಸರ್, ಜುರಾಜ್ ಸರ್ ಹೇಳ್ತಿದ್ರು. ಆದ್ರೆ ಈ ಮೂವಿ ನೋಡಿದ್ಮೇಲೆ ಪೊಲೀಸ್ ಪಾರ್ಟ್ಗೆ ಪರ್ಫೆಕ್ಟ್ ಶೂಟ್ ಅಂದ್ರೆ ನಮ್ ಧನ್ವೀರ್ ಅಣ್ಣ. ಆ ರೇಂಜ್ ಅಲ್ಲಿ ಇದೆ ಅಣ್ಣ ಮೂವಿ ಮಾತ್ರ. ಫಸ್ಟ್ ಹಾಫ್ ಅಂದ್ರು ಸಹಿ ಕಣ. ಧನ್ವೀರ್ ಅಣ್ಣ ಇಷ್ಟ 4 ಸಿನಿಮಾನ ಬೇರೆ, ಈ ಸಿನಿಮಾದಲ್ಲಿ ಮಾಡ್ರೆ ಆಕ್ಟಿಂಗೇ ಬೇರೆ. ಆ 6 ಪ್ಯಾಕ್ ಆಗಿರ್ಬೋದು. ಮತ್ತೆ ಸಂಜನಾ ಮೇಡಮ್ ಮಾತ್ರ ಸೂಪರ್ ಬ್ಯೂಟಿಯಾಗಿ ಬಂದಿದ್ದಾರೆ. ಸಮೃದ್ಧಿ ಮಂಜುನಾಥ್ ಸರ್ ಅವರು ಖಜಾನೆ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಣ್ಣ. ದಯವಿಟ್ಟು ಯಾರು ಪೈರಸಿ ಮಾಡಬೇಡಿ. ದಯವಿಟ್ಟು ಬಂದು ಕನ್ನಡ ಸಿನಿಮಾನ ಥಿಯೇಟರ್ ಅಲ್ಲೇ ನೋಡಿ. ದಯವಿಟ್ಟು ಗೆಲ್ಸಿ. ಜೈ ಡಿ ಬಾಸ್. ಫಿಲಮ್ ಎಲ್ಲ ಬೆಂಕಿ ಆಗೈತೆ. ಬಜಾರ್ಕಿನ ಇದು ಮಸ್ತಾಗೈತೆ ಫಿಲಮ್. ಎಲ್ಲಾರು ನೆಟ್ಗೆ ಬಂದ್ ನೋಡ್ರಿ ಅಂತ. ಇದು ಮೊಬೈಲ್ ಅಲ್ಲಿ ಯಾರು ನೋಡಕ್ ಹೋಗ್ಬೇಡ್ರಿ. ಫಿಲಮ್ ಮಾತ್ರ ಬೆಂಕಿ. ಫಸ್ಟ್ ಹಾಫ್ ನೋಡಿ, ಸೆಕೆಂಡ್ ಹಾಫ್ ಇನ್ನ ಬೆಂಕಿ. ಆನೆಗೆ ಎದುರು ಬರಬಾರ್ದು, ಚಕ್ಕೊಂದು ಎದುರಾಕಬಾರ್ದು. ಭದ್ರ ಸ್ನಾನ ನಕ್ಷತ್ರ ಹೋಗುತ್ತೆ. ನಮ್ಮ ಟಿ ಬಾಸ್ ಅವರು ಬಲಗೈ ಬಟ್ಟ ಸೂಪರ್ ಆಗಿದೆ ಮೂವಿ. ಅರ್ಧ ಭಾಗ ಮುಗಿದ್ಮೇಲೆ ಜೈ ಡಿ ಬಾಸ್. ಸೂಪರ್ ಆಗಿದೆ. ಕ್ಯಾರೆಕ್ಟರ್ ಮಾಡಿದೀನಿ. ಅದೇ ಆನೆದು ತಲೆ ಇರುತ್ತಲ್ಲ, ಅದು ಎತ್ಕೊಂಡು ಆಂಬುಲೆನ್ಸ್ ಹಾಕೋದು ನಾನೇ.
ಸ್ಪಾಟ್ಲೈಟ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಸೂಪರ್ ಆಗಿದೆ ಮೂವಿ, ಎಲ್ಲರೂ ಬಂದು ನೋಡಿ. ಧನ್ವೀರ್ ಅಣ್ಣನ್ ಟ್ರೋಲ್ ಮಾಡೋರು ಧನ್ವೀರ್ ಅಣ್ಣ ಒಂದು ರೋಮಾನು ಕಿತ್ಕೊಳಕ್ಕಾಗಲ್ಲ ಅಷ್ಟೇ. ಚೆನ್ನಾಗಿ ಸರ್. ಅಂದ್ರೆ ನಮ್ ಧನ್ವೀರಣ್ಣ ಅಂದ್ರೆ ಅವ್ರದ್ದು ನಡೆ ಗೊತ್ತು ಅಂದ್ರೆ ಆನೆ ನಡೆದಂಗೆ ಅವ್ರು ನಡೆದ್ರೆ. ಅಂದ್ರೆ ಈಗ ನಮ್ಮ ಅಣ್ಣ ದರ್ಶನ್ ಅಣ್ಣ ಇದ್ದಿದ್ರೆ ಧನ್ವೀರಣ್ಣನ ಹೆಂಗ್ ಬೆಳೆಸಿದ್ರು ಅಂದ್ರೆ, ನಾನ್ ಇದುವರೆಗೆ ಹೇಳ್ತೀನಿ, ನಾನ್ ಚಿಕ್ಕ ವಯಸ್ಸಿಂದ ನಾನು ಧನ್ವೀರಣ್ಣನ ಅಭಿಮಾನಿನೇ. ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ಸುಮಾರು ವರ್ಷದಿಂದ ಕಾದೆ, ಮೊನ್ನೆ ಹೋದೆ, ಅಣ್ಣ ಸಿಕ್ಕಿಲ್ಲ. ಶೂಟಿಂಗ್ ಅಲ್ಲಿ ಇದ್ರು ಅಂತ ಇಂಟರ್ವಲ್ ಐತೆ ಅಂದ್ಬಿಟ್ಟು ಹೇಳಿದ್ರು ಅವ್ರ ಕಾರ್ ಡ್ರೈವರು. ನಾನು ಸರಿ ಅಂತ ಸುಮ್ಮನೆ ಅಣ್ಣ ಕಾರ್ ಡ್ರೈವರ್ ನಂಬರ್ ತಗೊಂಡಿದ್ದೀನಿ. ಈಗ ಮಾರ್ಚ್ 3 ಅಣ್ಣನ ಮೀಟ್ ಮಾಡಕ್ ಹೋಗ್ತಿದ್ದೀನಿ. ಜೈ ಧನ್ವೀರಣ್ಣ. ಅಣ್ಣ ಹೆಂಗನ್ಸ್ತಣ್ಣ ಫಿಲಮ್? ಫಿಲಿಮ್ ಮಾತ್ರ ಇನ್ನೂ ಇಂಟರ್ವ್ಯೂ ಇದೆ, ಇದು ಇಂಟರ್ವ್ಯೂ ಬಿಟ್ಟಿದೆ. ಇನ್ನು ನೆಕ್ಸ್ಟ್ ಟೈಮ್ ಬಂದ್ರೆ ಹೇಳ್ತೀವಿ ಅಣ್ಣ, ಹಾಗೇನಿಲ್ಲ. ನೋಡಿಲ್ಲ ಫಸ್ಟ್ ಹಾಫ್ ಮಾತ್ರ ಎಲ್ಲೂ ಫಿಲಮ್ ಮಾತ್ರ ಎಲ್ಲೂ ಬೋರ್ ಹೊಡ್ಸಲ್ಲ. ನಾನೊಬ್ಬ ಪಕ್ಕ ಡಿ ಬಾಸ್ ಅಭಿಮಾನಿ, ನಾನೊಬ್ಬ ಕನ್ನಡಿಗ ಪಕ್ಕ ಹೇಳ್ತಾ ಇದ್ದೀನಿ. ಫಿಲಮ್ ಮಾತ್ರ ಎಲ್ಲೂ ಒಂಚೂರು ಬೋರ್ ಹೊಡ್ಸಲ್ಲ. ಫಸ್ಟ್ ಹಾಫ್ ಅಂತೂ ಬೋರೇ ಹೊಡ್ಸಲ್ಲ. ಇನ್ನು ಸೆಕೆಂಡ್ ಹಾಫಿಗೋಸ್ಕರ ಕಾಯ್ತಾ ಇದೀವಿ ಅಷ್ಟೇ. ಫಿಲಮ್ ಮಾತ್ರ ಏನ್ ಆಗ್ಬೋದು ಅಂತ ಮುಂದೆ ಏನಾಗುತ್ತೆ ಅಂತ ದೇವರನಿಗೆ ಗೊತ್ತಿಲ್ಲ. ಫಿಲಮ್ ನೋಡಾದ್ಮೇಲೆ ಗೊತ್ತಾದ್ರು. ಫಿಲಮ್ ಮಾತ್ರ ಸೂಪರ್ ಆಗಿದೆ. ಆಕ್ಟಿಂಗ್ ಅಂತೂ ಕೇಳಂಗೇ ಇಲ್ಲ, ಸೂಪರ್ ಆಗಿದೆ. ಆದ್ರೂ ಹೇಳ್ತೀವಿ ನಾವು ಡಿ ಬಾಸ್ ಅಭಿಮಾನಿಗಳು, ಧನ್ವೀರ್ ಅಣ್ಣಂಗಂತೀವಿ ನಿಜವಾಗ್ಲೂ ನಾವು ಸಾಯೋವರೆಗೂ ಅವ್ರಿಗೆ ಮರೆಯಲ್ಲ. ನಾವು ಪಕ್ಕ ಡಿ ಬಾಸ್ ಅಭಿಮಾನಿಗೆ ಹೇಳ್ತೀವಿ. ಧನ್ವೀರ್ ಅಣ್ಣಂಗೆ ಅವರಿಗಂತೂ ತುಂಬಾ ನಮ್ಮ ಭಾಷೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವರಿಗಂತೂ ನಾವು ಸಾಯೋವರೆಗೂ ಚಿರಋಣಿ. ಬಲಗೈ ಬಂಟ ಧನ್ವೀರ್ ಅಣ್ಣಂಗೆ ಜೈ. ಸಾಯೋವರೆಗೂ ಮುಸಿರಿರೋವರೆಗೂ ನಾವು ಹಿಂದೆ ಇದ್ದೇ ಇರ್ತೀವಿ. ಸಾರಿ ಮಾತಾಡಿ ಇದಾಗ್ಬಿಟ್ಟೈತೆ. ಥ್ಯಾಂಕ್ ಯು. ಫಿಲಮ್ ಮಾತ್ರ ಸೂಪರ್ ಆಗಿದೆ. ಅಣ್ಣ ಹೆಂಗನ್ಸಣ್ಣ ಫಿಲಮ್? ಫಿಲ್ಮ್ ಚೆನ್ನಾಗಿದೆ ಅಣ್ಣ, ಪಕ್ಕಾ ಸೂಪರ್ ಹಿಟ್ ಆಗುತ್ತೆ. ಧನ್ವೀರ್ ಅಣ್ಣ ಫುಲ್ ಮಾಸ್ ಆಗಿದ್ದಾರೆ, ಫುಲ್ ಮಾಸ್ ಲುಕ್ ಅಲ್ಲಿ ಇದು. ಫುಲ್ ಚೆನ್ನಾಗಿದೆ ಫಿಲ್ಮ್, ಎಲ್ಲರೂ ಥಿಯೇಟರ್ ಹತ್ರ ಬಂದು ನೋಡಿ. ನಿಮ್ದು ನ್ಯೂಸ್ ಚಾನೆಲ್ ಯೂಟ್ಯೂಬ್ ಚಾನಲ್